ವೀಕ್ಷಕರೇ, ಇವತ್ತು RCB ವರ್ಸಸ್ MI ಅಂದ್ರೆ ಮುಂಬೈ ಟೀಮ್ ಎದುರುಗಡೆ ನಮ್ಮ ಬೆಂಗಳೂರು ಟೀಮ್ ಮ್ಯಾಚ್ ಆಡ್ತಾ ಇದೆ. ಹೇಗ್ ಆಗ್ಬೋದು ಅಂತ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ದಾರೆ. ಯಾಕಂತಂದ್ರೆ ಫಸ್ಟ್ 2 ಮ್ಯಾಚು RCB ಗೆದ್ರೂ ಮೊನ್ನೆ GT ಎದುರುಗಡೆ ಸಾಕಷ್ಟು ಏನು ಟಫ್ ಕಾಂಪಿಟೇಷನ್ ಕೂಡ ಇತ್ತು. ಹಾಗೇನೆ ಸ್ವಲ್ಪ RCB ಸ್ಟ್ರಾಟಜಿಸ್ ನ ಯೂಸ್ ಮಾಡಿದ್ರೆ GT ಎದುರುಗಡೆ ಗೆಲ್ಬಹುದಿತ್ತು. ಆದ್ರೆ ಎಲ್ಲೋ ಒಂದು ಕಡೆ ಸ್ಟ್ರಾಟಜಿ ಯೂಸ್ ಮಾಡೋದ್ರಲ್ಲಿ ಫೇಲ್ ಆಗಿ RCB ಸೋತ್ತು. ಹಾಗಾಗಿ ಇವತ್ತು ಮುಂಬೈ ವರ್ಸಸ್ RCB ಮ್ಯಾಚ್ ಅಲ್ಲಿ ಏನ್ ಆಗ್ಬಹುದು ಅನ್ನುವಂತಹ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಲ್ಲೂ ಇದೆ. ಯಾಕಂತಂದ್ರೆ ಮುಂಬೈ ಕೂಡ ಒಂದು ಒಳ್ಳೆ ಟೀಮು, ಚೆನ್ನಾಗಿ ಆಡ್ತಾರೆ. ಅಂಡ್ ಇಂಡಿಯನ್ ಟೀಮ್ ಅಲ್ಲಿ ಅಂತ ತಗೊಂಡ್ರೆ ಎಲ್ಲರೂ ಜೊತೆಗೆ ಆಡಿದವರು ಇವತ್ತು ಎದುರು ಬದ್ರು ಆಡುವಂಥದ್ದನ್ನ ನೋಡೋದೇ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ. ಹಾಗಾಗಿ ಇವತ್ತಿನ ಮ್ಯಾಚ್ ಏನಾಗ್ಬೋದು, ಇದ್ರ ಬಗ್ಗೆ ನಮ್ಮ RCB ಫ್ಯಾನ್ಸ್ ಏನ್ ಹೇಳ್ತಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ. ಏನಾಗ್ಬೋದು ಅನ್ಸುತ್ತೆ? RCB ಗೆಲ್ಲತ್ತೆ. ಸ್ಟಾರ್ಟಿಂಗ್ 2 ಮ್ಯಾಚ್ ಗೆದ್ರೂ GT ಎದುರುಗಡೆ ಎಲ್ಲೋ ಒಂದ್ ಕಡೆ ಸೋಲ್ತು. ಸೊ ಇವತ್ತು MI ಎದುರುಗಡೆ ಏನಾಗ್ಬೋದು? GT ಮೇಲೆ ಸೋತಿದ್ ಯಾಕಂದ್ರೆ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡಿದ್ರು ಅಂತ. ಇವಾಗ ಮುಂಬೈ ಅವ್ರ ಮನೆ ಅವ್ರ ಸ್ಟೇಡಿಯಂಗೆ ಹೋಗ್ಬಿಟ್ಟೆ ಗೆಲ್ತೀವಿ. ಗೆಲ್ತೀರಾ? ಒಟ್ಟಲ್ಲಿ ಹಂಗಾದ್ರೆ ಇನ್ನು ನೆಕ್ಸ್ಟ್ 5-6 ಮ್ಯಾಚ್ ಹೋಮ್ ಗ್ರೌಂಡ್ ಅಲ್ಲೇ ಇದೆ RCB ಗೆ. ಅಂದ್ರೆ ಅದೆಲ್ಲ ಸೋಲ್ಬೋದಾ? ಇಲ್ಲ ಗೆಲ್ತಾರೆ. ಹೋಮ್ ಗ್ರೌಂಡ್ ಅಲ್ಲಿ ಎಲ್ಲೋ ಒಂದ್ ಕಡೆ RCB ಗೆ ಅನ್ಲಕ್ ಅನ್ನೋ ತರ ಆಗ್ತಾ ಇದೆ. ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಬೇಕು ಅಂತಂದ್ರೆ RCB ಯಾವ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕು? ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಬೇಕಂದ್ರೆ ಇನ್ನೂ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಬೇಕು. ಆಮೇಲೆ ಡೈಮೆನ್ಷನ್ಸ್ ತುಂಬಾ ಚಿಕ್ಕದಾಗಿ ಇರೋದ್ರಿಂದ ಬೌಲರ್ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಪ್ರಾಕ್ಟೀಸ್ ನ ಹೋಮ್ ಗ್ರೌಂಡ್ ಅಲ್ಲಿ ಮಾಡೋದ್ರಿಂದ ಏನಾದ್ರೂ ಸ್ವಲ್ಪ ಕ್ಲಿಕ್ ಆಗ್ಬೋದು ಅಂತ. ಕ್ಲಿಕ್ ಆಗ್ಬೋದು. ಓಕೆ, ಇವತ್ತು ವರ್ಸಸ್ MI ವರ್ಸಸ್ RCB ಮ್ಯಾಚ್ ಅಲ್ಲಿ ಪಕ್ಕ RCB ಗೆಲ್ಲುತ್ತೆ. ಪಕ್ಕಾ ಗೆಲ್ಲುತ್ತೆ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ RCB ಗೆ. ಆಲ್ ದಿ ಬೆಸ್ಟ್ RCB. ಓಕೆ ಸರ್, MI ವರ್ಸಸ್ RCB ಮ್ಯಾಚ್ ಇದೆ, ಏನಾಗ್ಬೋದು ಅನ್ಸುತ್ತೆ? ನನ್ನ ಪ್ರಕಾರ ಇವತ್ತು RCB ಗೆಲ್ತಾರೆ ಅನ್ಸುತ್ತೆ. ಹೇಗೆ, ಯಾವ ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀರಾ? ಯಾವ ಕಾನ್ಫಿಡೆನ್ಸ್ ಅಂದರೆ ಮೋಸ್ಟ್ ಆಫ್ ದಿ ಟೈಮ್ಸ್ RCB MIನ ಹೋದ ವರ್ಷನೂ ಫಸ್ಟ್ ಮ್ಯಾಚ್ ಸೋಲ್ಸಿದ್ರು, ಅದಕ್ಕೆ ಇದೂ ಫಸ್ಟ್ ಮ್ಯಾಚು. ಹ್ಯಾವಿಂಗ್ ದಟ್ ಒಪಿನಿಯನ್ ಗೆಲ್ಬೋದು ಅನ್ಸುತ್ತೆ. ಗೆಲ್ಬೋದು ಅಂತ ಅನ್ಸುತ್ತೆ. ಹಾಂ. ಈ ಸಲ RCB ಟೀಮ್ ಹೇಗಿದೆ? ಕಂಪೇರ್ ಟು ಲಾಸ್ಟ್ ಇಯರ್ ಈ ವರ್ಷ ಚೆನ್ನಾಗಿದೆ. ಚೆನ್ನಾಗಿದೆ ಈ ವರ್ಷ. ಹಾಂ. ಈ ವರ್ಷ ಕಪ್ ಗೆಲ್ಲೋ ಸಾಧ್ಯತೆ ಇದೆಯಾ? ಅದು 100% ಕೊಡೋಕ್ಕಾಗಲ್ಲ. ಆದ್ರೆ ಟ್ರೈ ಮಾಡ್ಬೋದು. ಪ್ರತಿ ವರ್ಷ ಟ್ರೈ ಮಾಡ್ದಂಗೆ ಮಾಡಬೇಕಷ್ಟೇ. ಪ್ರತಿ ವರ್ಷ ಟ್ರೈ ಮಾಡೋದ್ರಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಟ್ರೈ ಮಾಡ್ತಾ ಇರಬೇಕು. ರಿಸಲ್ಟ್ಸ್ ಕೇರ್ ಮಾಡಬಾರ್ದು ಅಷ್ಟೇ. ನಮಗೆ ಫ್ಯಾನ್ಸ್ ಇಟ್ಟು ಆಲ್ ದಿ ಬೆಸ್ಟ್ RCB. ಇವತ್ತು RCB ವರ್ಸಸ್ MI ಅಂದ್ರೆ ಮುಂಬೈ ಮ್ಯಾಚ್ ಇದೆ, ಹೇಗೆ ಅನ್ನಿಸ್ತಾ ಇದೆ? ಗೊತ್ತಿಲ್ಲ, ಅದೇ RCB ಗೆಲ್ಬೇಕು ಅಂತ ಅನ್ನಿಸ್ತಿದೆ. ಓಕೆ, ನೀವು ಇಂಡಿಯಾ ವರ್ಸಸ್ ಪಾಕಿಸ್ತಾನ ಈ ತರ ಮ್ಯಾಚ್ ಗಳನ್ನೆಲ್ಲ ಮೇಬಿ ನೋಡ್ತೀರಾ ಅಥವಾ ಕೇಳಿರ್ತೀರಾ? ಓಕೆ, ಈಗ ಇಂಡಿಯನ್ ಟೀಮ್ ಅಲ್ಲಿ ಎಲ್ಲ ಜೊತೆಲೇ ಆಡಿದವರು ಇವತ್ತು ಎದುರು ಬದ್ರು ಆಡ್ತಾರೆ. ವಿರಾಟ್ RCB ಆಡಿದ್ರೆ ಆ ಕಡೆ ಹಾರ್ದಿಕ್ ಪಾಂಡ್ಯ ಆಡ್ತಿರ್ತಾರೆ. ಹೇಗೆ ಅನಿಸ್ತಿದೆ? ಎಷ್ಟು ಕ್ಯೂರಿಯಸ್ ಅನಿಸ್ತಿದೆ? ಚೆನ್ನಾಗಿರುತ್ತೆ ಅನ್ಸ್ತಿದ್ಯಾ? ಕ್ಯೂರಿಯಸ್ ಆಗಿ ಚೆನ್ನಾಗಿರುತ್ತೆ. ಅಂದ್ರೆ ಒಂದ್ಸಲ ಅವ್ರು ಆಡೋದು ನೋಡಿದ್ರೆ ನಮಗೆ ಗೂಪ್ಸ್ ಪಂಪ್ಸ್ ಎದ್ದೇಳುತ್ತೆ. ಏನಾಗುತ್ತೋ ಮ್ಯಾಚ್ ಏನಾಗುತ್ತೋ ಮನೇಲಿ ಕೂತ್ಕೊಂಡು ನೋಡ್ತಾ ಇದ್ರೆ ನಾವೇ ಆಡ್ತಿರೋ ಫೀಲಿಂಗ್ ಬಂದ್ಬಿಡುತ್ತೆ. ಆದ್ರೆ RCBನೇ ಗೆಲ್ಲಿ ಅಂತ. RCBನೇ ಗೆಲ್ಬೇಕು. 18 ವರ್ಷದಿಂದ ಕಪ್ ಎತ್ತಿಲ್ಲ, ಈ ಸಲ ಆದ್ರೂ ಕಪ್ ಎತ್ತಬೇಕು ಅನ್ಸುತ್ತಾ? ಸೋಲಿ ಗೆಲ್ಲಿ RCBಗೆ ನಾವು ಸಪೋರ್ಟ್ ಮಾಡೋದು. ಸಪೋರ್ಟ್. ಓಕೆ, ಜೈ RCB. ಜೈ RCB. ನೋಡ್ತೀನಿ. RCB ವರ್ಸಸ್ ಮುಂಬೈ ಮ್ಯಾಚ್ ಹೇಗೆ ಅನಿಸ್ತಿದೆ? ಏನಾಗ್ಬೋದು ಮ್ಯಾಚ್? ಗೆಲ್ಲಬಹುದು. ಗೆಲ್ಬಹುದು. ಹೇಗೆ ಹೇಳ್ತೀಯಾ ಕಾನ್ಫಿಡೆನ್ಸ್ ಅಲ್ಲಿ? ಅವ್ರು ಹೊಡಿತಾರೆ ಅಂತ ನನಗಿದೆ, ಓಕೆ, ಗೆಲ್ತಾರೆ ಅಂತ. RCB ಏನ್ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ ಇವತ್ತು ಗೆಲ್ಬಹುದು? ಇದು 6-4 ಹೊಡಿದ್ರೆ ಗೆಲ್ಬಹುದು. 6-4 ಹೊಡೆದ್ರೆ ಗೆಲ್ಬಹುದು ಅಂತ ಎಲ್ರಿಗೂ ಗೊತ್ತು. ಅವ್ರಿಗೆ ಬಿಟ್ಟು ಬೇರೆ ಬಾಲಿಂಗು ಇರಬೇಕು, ಬ್ಯಾಟಿಂಗು ಇರಬೇಕು, ಎಲ್ಲರೂ ಇರಬೇಕು. ಆಲ್ ರೌಂಡ್ ಚೆನ್ನಾಗಿ ಆಡಬೇಕು. ಓಕೆ, ಆಲ್ ದಿ ಬೆಸ್ಟ್ ಹೇಳ್ಬಿಡು ಮತ್ತೆ. ಆಲ್ ದ ಬೆಸ್ಟ್. ತೋರಿಸ್ತಾರೆ. ಒಂದು ನಿಮಿಷ ಇದನ್ನ ಹೇಳು. ನಾನು ಏನು ಹೇಳಲ್ಲ, ಅವ್ರು ಗೆದ್ದು ತೋರಿಸ್ತಾರೆ. ಯಾರು ಗೆದ್ದು ತೋರಿಸ್ತಾರೆ? RCB ಗೆದ್ದು ತೋರಿಸ್ತಾರೆ. ಸೊ ಮುಂಬೈ ಮ್ಯಾಚ್ ಇದೆ ಇವತ್ತು, ಹೇಗಾಗ್ಬೋದು? RCB ವಿನ್ ಆಗುತ್ತೆ. ಕಿಂಗ್ ಕೊಹ್ಲಿ. ಹೇಗೆ ಹೇಳ್ತೀರಾ RCB? ಲಾಸ್ಟ್ ಮ್ಯಾಚ್ GT ಎದುರುಗಡೆ ಗೆದ್ದು ಸೋತಿದ್ರು. 2 ಮ್ಯಾಚ್ ಫಸ್ಟ್ ಚೆನ್ನಾಗಿ ಆಡಿದಾರಲ್ಲ ನಮ್ಮವರು, ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ. ಮುಂಬೈ ಜೊತೆ ಟಫ್ ಕಾಂಪಿಟೇಷನ್ ಇರಲ್ವಾ? ಮುಂಬೈ ಈ ಸತಿ ವೀಕ್ ಇದೆ ಟೀಮು, RCB ಸ್ಟ್ರಾಂಗ್ ಇದೆ. RCB ಗೆಲ್ಲುತ್ತೆ ಪಕ್ಕ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಜೈ RCB. ಈ ಸಲ ಕಪ್ ನಮ್ದೇ. RCB ಫ್ಯಾನಾ? ಇವತ್ತು ಹಂಗಾದ್ರೆ RCB ವರ್ಸಸ್ MI ಮ್ಯಾಚ್ ಇದೆ, ಏನಾಗ್ಬೋದು? RCBನೇ ಗೆಲ್ಲೋದು ಪಕ್ಕ. ಹೇಗೆ ಹೇಳ್ತೀವಿ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ? ನಮ್ಮ ಹುಡುಗರು ನಮ್ಗೆ ಗೊತ್ತು. ಮತ್ತೆ ಲಾಸ್ಟ್ GT ಎದುರುಗಡೆ ಸೋತ್ಬಿಟ್ರು. ಪರವಾಗಿಲ್ಲ, ಅವ್ರು ಎಷ್ಟೇ ಸತಿ ಸೋತ್ರು ನಾವು RCBಗೆ ಸಪೋರ್ಟ್ ಮಾಡೋದು. ಒಟ್ನಲ್ಲಿ ಈ ಸಲ ಮುಂಬೈ ಎದುರುಗಡೆ ಗೆಲ್ತಾರೆ. ಟಫ್ ಕಾಂಪಿಟೇಷನ್ ಏನಿರಲ್ವಾ? ಇರಲ್ಲ. ಎಷ್ಟು ರನ್ ಅಲ್ಲಿ ಗೆಲ್ಬಹುದು? ಒಂದು 50.
30-50 30-50 ಗೆಲ್ತಾರೆ. ಪಕ್ಕಾ ಗೆಲ್ತಾರೆ. Okay. ಆ, ಈಗ ಮುಂಬೈ ವರ್ಸಸ್ ಆರ್ ಸಿ ಬಿ ಅಂತ ಬಂದ್ರೆ ಸ್ವಲ್ಪ ಆರ್ ಸಿ ಬಿ ಟೀಮ್ನೇ ಈ ಸಲ ಈ ಬಾರಿ ಸ್ಟ್ರಾಂಗ್ ಆಗಿದೆ. ಹಾ. ಆರ್ ಸಿ ಬಿ ಅಲ್ಲಿ ಇನ್ನ ಯಾವ ಸ್ಟ್ರಾಟಜಿಸ್ ನ ಯೂಸ್ ಮಾಡಿದ್ರೆ IPL ನ ಈ ಸಲ ಕಪ್ ಹೊಡಿಬಹುದು? ಅದೇ ಡೂಪ್ಲೆಸಸ್ಸಿನ ಬಿಡಬಾರ್ದಿತ್ತು ಆಕ್ಷನಲ್ಲಿ, ಆಮೇಲೆ ಮ್ಯಾಕ್ಸ್ವೆಲ್ನ ಬಿಡಬಾರ್ದಿತ್ತು, ಬಿಟ್ಟರು. ಓಪನಿಂಗು ಡೂಪ್ಲೆಸಸ್ಸಿ ಮತ್ತು ವಿರಾಟ್ ಬಂದಿದ್ರೆ ಚೆನ್ನಾಗಿರೋದು. ಇದೇ ಥರ ಏನಾದರೂ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ರೆ ಆಡ್ಬೋದು, ಗೆಲ್ಬೋದು. ಆಡ್ಬೋದು, ಚೆನ್ನಾಗಿ ಹ್ಮ್. ಗೆಲ್ಬಹುದು. ಈ ಸಲ ಕಪ್ ಗೆಲ್ತಾರಾ? ಈ ಸಲ ಕಪ್ ನಮ್ಮದೇ ಪಕ್ಕಾ. ಪಕ್ಕಾ. IPL ಅಲ್ಲಿ ಆರ್ ಸಿ ಬಿ ವರ್ಸಸ್ MI ಮ್ಯಾಚ್ ಇದೆ, ಏನಾಗ್ಬೋದು ಅನ್ಸುತ್ತೆ? RCB ನೇ ವಿನ್ ಆಗೋದು. ಆರ್ ಸಿ ಬಿ ಏನ್ ಇಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೆಂಗೆ ಹೇಳ್ತೀರಾ? ನಾವೆಲ್ಲ RCB ಫ್ಯಾನ್ಸ್ ಅದಕ್ಕೆ. ಓಕೆ, ಲಾಸ್ಟ್ ಟೈಮ್ ಬಟ್ GT ಎದುರುಗಡೆ ಆರ್ ಸಿ ಬಿ ಸೋತಿತ್ತು. ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ವಿನ್ ಆಗ್ತಾರೆ. ಈ ಸಲ ವಿನ್ ಆಗ್ತಾರೆ ಅಂತೀರಾ? ಪಕ್ಕಾ. ಪಕ್ಕಾ. ಯಾವ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ MI ಎದುರುಗಡೆ ಈಸಿಯಾಗಿ ಗೆಲ್ಬೋದು? ಫಸ್ಟು ವಿರಾಟ್ ಬರಬೇಡ್ದು, ಲಾಸ್ಟ್ ಮೂಮೆಂಟಲ್ಲಿ ಇರುವಾಗ ಅವರೊಂದು ಫೈರಲ್ಲಿ ಬರ್ತಾರಲ್ವಾ, ಸೊ ಈ ಕ್ಯಾನ್ ಡೂ ಇಟ್. ಆಡ್ತಾರೆ. ಈ ಸಲ ಪಕ್ಕಾ ಈ ಸಲ ಕಪ್ ನಮ್ಮದೇ. ಪಕ್ಕಾ. 18 ವರ್ಷದಿಂದ ಕಪ್ ಗೆದ್ದಿಲ್ಲ, ಈ ಸಲ ಕಪ್ ಗೆಲ್ತಾರಾ? ಈ ಸಲ ಇಲ್ಲ ಅಂದ್ರೂ ನೆಕ್ಸ್ಟ್ ಟೈಮ್. ಅಂದ್ರೆ ನಿಮಗೆ ನೀವೇ ಹೋಪ್ ತಗೊಂಡ್ಬಿಟ್ಟಿದ್ದೀರಾ, ಈ ಸಲ ಗೆದ್ರೆ ಗೆಲ್ಲಿ, ಇಲ್ಲ ಈ ಸಲ ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಆದ್ರೂ ಗೆಲ್ತೇ ಗೆಲ್ತಾರೆ. ಆಲ್ವೇಸ್ RCB. ಓಕೆ, ಹೇಳಿ ಮೇಡಮ್. ಏನಿಲ್ಲ ಮ್ಯಾಮ್, RCBನೇ ಗೆಲ್ಲೋದು. ಸೊ ಹೋಪ್ಸ್ ಇದೆ, ಖಂಡಿತ ಗೆಲ್ತಾರೆ ಅನ್ನೋ ನಂಬಿಕೆ ಇದೆ. ಒಂದು ಮ್ಯಾಚ್ ತಾನೇ ಹೋಗಿರೋದು, ಸೊ ಈ ಮ್ಯಾಚಲ್ಲಿ ಖಂಡಿತ ಗೆಲ್ತಾರೆ. RCBನೇ ಗೆಲ್ಲೋದು ಮ್ಯಾಮ್. ನೀವು ಸೋತ್ರು ಗೆದ್ರು RCB ಮ್ಯಾಮ್, ಪಕ್ಕಾ RCB ಪಕ್ಕಾ RCB ಫ್ಯಾನ್ಸ್. ಬೆಸ್ಟ್ ಹೇಳ್ಬಿಡಿ ಮತ್ತೆ ಇಬ್ರು. ಆಲ್ ದ ಬೆಸ್ಟ್ RCB. ನಾನು ಕೇಳ್ತೀನಿ ಎಲ್ರು ಮತ್ತೆ. ಓಕೆ ಇವತ್ತು MI ವರ್ಸಸ್ RCB ಮ್ಯಾಚ್ ಇದೆ, ಏನಾಗ್ಬೋದು ಅನ್ಸುತ್ತೆ? ಮೋಸ್ಟ್ಲಿ ಗೆಲ್ಬೋದು ಅನ್ಸುತ್ತೆ. ಮೋಸ್ಟ್ಲಿ ಗೆಲ್ಬೋದು ಅನ್ಸುತ್ತೆ. ಯಾಕೆ ಮೋಸ್ಟ್ಲಿ ಅನ್ನೋ ವರ್ಡ್? ಯಾಕಂದ್ರೆ ಲಾಸ್ಟ್ ಮ್ಯಾಚಲ್ಲಿ ಆಡಿರೋದು ನೋಡಿದ್ರೆ ಸೊ ಆ ಥರ ಕಾಂಪಿಟೇಷನ್ ಇರುತ್ತೆ, ಹಂಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು. Okay. ಈ ಸಲ RCB ಟೀಮ್ ಹೇಗಿದೆ? ಆ್ಯಕ್ಚುಲಿ ಚೆನ್ನಾಗಿದೆ. ಇವತ್ತು ಮ್ಯಾಚ್ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಚೆನ್ನಾಗಿದೆ RCB ಟೀಮ್ ಈ ಸತಿ ಚೆನ್ನಾಗಿದೆ. ಟೀಮ್ ಚೆನ್ನಾಗಿದೆ. ಓಕೆ, ಅಂದ್ರೆ ಈ ಸಲ ಒಂದು ಕಪ್ ಗೆಲ್ಲೋ ಸಾಧ್ಯತೆ ಇದೆ ಅನ್ಸುತ್ತಾ? ಹಾಂ, ಚಾನ್ಸಸ್ ಇದೆ 18 ಮೋಸ್ಟ್ಲಿ. ಇಯರ್ಸ್ ಅಂಡ್ ವಿರಾಟ್ ಜರ್ಸಿ ನಂಬರ್ ಕೂಡ 18 ಕ್ಲಿಕ್ ಆಗುತ್ತಾ? ಆಗಬಹುದು, ಆಗಬಹುದು. 50-50 ಚಾನ್ಸಸ್. RCB ಫ್ಯಾನ್? ಹಾಂ, RCB. ಸೋತ್ರು ಗೆದ್ರು ಎಲ್ಲ RCB fan. ಹಾಂ. ಹೇಗನ್ಸ್ತಿದೆ ಮೇಡಮ್? RCB ಚೆನ್ನಾಗಿ ಆಡ್ತಾ ಇದೆ, 2 ಮ್ಯಾಚ್ ಗೆದ್ದಿದೆ, 1 ಮ್ಯಾಚ್ ಏನೋ ಒಂದು ಮ್ಯಾಚ್ ಇದಾಗಿದೆ. ಅಂಡ್ ಇವತ್ತು ಕೂಡ MI ವರ್ಸಸ್ RCB ಮ್ಯಾಚ್ ಇದೆ, ಹೇಗನ್ನಿಸ್ತಿದೆ? ಚೆನ್ನಾಗಿರುತ್ತೆ, ಆಡ್ತಾರೆ, ಗೆಲ್ತಾರೆ. ಚೆನ್ನಾಗಿರುತ್ತೆ ಇವತ್ತು ಮ್ಯಾಚು, ಅವರಿಗೆ ಗೆಲ್ತಾರೆ, ಅದು ನಮಗೆ ಕಾನ್ಫಿಡೆನ್ಸ್ ಇದೆ. ಮ್ಯಾಚ್ ನೋಡ್ತೀರಾ? ಹಾಂ, ನೋಡ್ತೀವಿ. ಫುಲ್ ಕ್ಯೂರಿಯಸ್ ಆಗಿ ನೋಡ್ತೀರಾ? ಹಾಂ, ಮೊನ್ನೆ ಹೋಮ್ ಗ್ರೌಂಡ್ ಅಲ್ಲೇ ಸೋತ್ರು, ಹೇಗೆ ಅನ್ನಿಸ್ತು? ಹೋಮ್ ಗ್ರೌಂಡಲ್ಲಿ ಅನಿಸ್ತು RCB ಗೆಲ್ಬೋದು ಅಂತ. ಅಷ್ಟು ಲಾಸ್ಟಲ್ಲಿ 6 ಆ ಥರ ಹೊಡ್ಕೊಂಡು ಇದು ಮಾಡಿದ್ರು, ಬಟ್ GT ವೀಕ್ನೆಸ್ ಆಯಿತು, ಬೌಲಿಂಗ್ ಅದು ಇದು. ಏನ್ ಸೊ ಸ್ಟ್ರಾಟಜಿ ಯೂಸ್ ಮಾಡಿದ್ರೆ RCB ಈಸಿಯಾಗಿ ನಮ್ಮ ಸಪೋರ್ಟು ಕೊಟ್ಟರೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಬರುತ್ತೆ? ಸಪೋರ್ಟ್ ಈಸ್ ಮೇಯ್ನ್, ಸೊ ಕಾನ್ಫಿಡೆನ್ಸ್ ಆಲ್ವೇಸ್ ಎಲ್ಲಾ ಬೇರೆ ಟೀಮ್ಗಳಿಗೆ ಹೋಲಿಸಿದ್ರೆ IPL ಅಲ್ಲಿ RCB ಟೀಮ್ ಇರೋ ಫ್ಯಾನ್ಸ್ ಯಾವುದೂ ಇಲ್ಲ. RCB ಫ್ಯಾನ್ಸ್ ಸಪೋರ್ಟ್ ಮಾಡೋಷ್ಟು ಯಾರು ಬೇಡ. ಸಪೋರ್ಟ್ಸ್ ಅಲ್ಲಿ ಎಲ್ಲೂ ಏನೋ ವೀಕ್ನೆಸ್ ಇಲ್ಲ ಅನ್ಸುತ್ತೆ, ಅವರೆಲ್ಲೋ ಆಟದಲ್ಲಿ ಏನೋ ಸ್ಟ್ರಾಟಜಿ ಮಾಡಬೇಕೇನೋ. ಅವ್ರಿಗೂ ಇರುತ್ತಲ್ಲ, ಆಚೆ ನಮಗೋಸ್ಕರ ನಿಂತಿದ್ದಾರೆ ಎಲ್ಲರೂ ಅಂತ, ಆ ಭಯನೂ ಅವ್ರಿಗಿರುತ್ತೆ. ಪ್ಲಸ್ ನಮ್ಮ ಸಪೋರ್ಟು ಅವ್ರಿಗಿರುತ್ತೆ, ಅದ್ರ ಮೇಲೆ ಆಡಿದ್ರೆ ಚೆನ್ನಾಗಿ ಆಡ್ತಾರೆ. ಹೇಗೆ RCB ವರ್ಸಸ್ ಇವತ್ತು MI ಮ್ಯಾಚ್ ಇದೆ, ಏನ್ ಆಗ್ಬೋದು ಅನ್ಸುತ್ತೆ? RCB ಗೆಲ್ಲುತ್ತೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ, ಎಂಕರೇಜು ಮಾಡ್ತೀವಿ ಗೆಲ್ಲುತ್ತೆ ಅಂತ. ಗೆಲ್ಲುತ್ತೆ. ಅಕಸ್ಮಾತ್ ಗೆದ್ದಿಲ್ಲ ಅಂತಂದ್ರೆ ಯಾವಾಗ್ಲೂ RCBನೇ RCBಗೆ ಸಪೋರ್ಟ್. ಒಟ್ನಲ್ಲಿ ಇವತ್ತು MI ಎದುರುಗಡೆ RCB ಗೆಲ್ತಾರೆ. MI ನ ಪುಡಿ ಪುಡಿ ಮಾಡತ್ತೆ ಅಂತೀರಾ? ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಆಲ್ ದಿ ಬೆಸ್ಟ್ RCB. RCB ವರ್ಸಸ್ MI ಮ್ಯಾಚ್ ಇದೆ, ಏನಾಗ್ಬೋದು ಅನ್ಸುತ್ತೆ? ನನಗೆ ಅನಿಸುತ್ತೆ ವಿರಾಟ್ ಕೊಹ್ಲಿ ಇನ್ನೊಂದು 50 ಹೊಡಿಬೋದು, ಸಾಲ್ಟ್ ವಿರಾಟ್. ಬಟ್ ಬುಮ್ರಾ ಬಂದಿದ್ದಾರೆ, ಅದೊಂದಿದೆ. ಬುಮ್ರಾ ಬಂದರೆ ಮತ್ತೆ ಎಲ್ಲಿ ವಿಕೆಟ್ಸ್ ತೆಗಿತಾರೋ ಅಂತ ಅದೊಂದು ಭಯ ಇದೆ. ಬಿಟ್ಟರೆ ಇನ್ನು RCB ಗೆಲ್ಲೋ ಚಾನ್ಸ್ ತುಂಬ ಇದೆ. ತುಂಬಾ ಇದೆ. ಹೌದಾ? ಓಕೆ, 2 ಮ್ಯಾಚ್ ಗೆದ್ದಿದ್ದಾರೆ, 1 ಮ್ಯಾಚ್ ಎಲ್ಲ ಒಂದ್ ಕಡೆ ಹೋಯ್ತು. ಇವತ್ತು MI ವರ್ಸಸ್ RCB ಗೆಲ್ಬಹುದಾ? ಪಕ್ಕಾ ಗೆಲ್ಬೋದು, ಗೆಲ್ಲೇಬೇಕು, RCB ಅಲ್ವಾ. ಹೌದು. ಅಂಡ್ ಈ ಸಲ 18 ನಂಬರು, 18 ಸೀಸನ್ ಎಲ್ಲ ಕ್ಲಿಕ್ ಆಗ್ಬೋದು ಅನ್ಸುತ್ತಾ? ಹೋಪ್ ಇದೆ ವಿರಾಟ್ ಕೊಹ್ಲಿ ಮಾಡ್ತಾರೆ ಅಂತ. ಅದೆಷ್ಟೋ ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ, ಈ ವರ್ಷನೂ ಸಪೋರ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿದೆ ಟೀಮು. ಹಿಂಗೆ ಗೆಲ್ತಾ ಇದ್ರೆ ಅದು ಗೆಲ್ಲೋದು ಚಾನ್ಸಸ್ ತುಂಬ ಇದೆ. ಆಲ್ ದಿ ಬೆಸ್ಟ್ ಹೇಳ್ಬಿಡಿ RCBಗೆ. ಆಲ್ ದ ಬೆಸ್ಟ್ RCB, ಈ ಸಲ ಕಪ್ ನಮ್ಮದೇ. MI ಮ್ಯಾಚ್ ಇದೆ ಇವತ್ತು, ಏನಾಗ್ಬೋದು?
RCB ಗೆಲ್ಬೋದು ಅನ್ಸುತ್ತೆ. ಅವೇ ಮ್ಯಾಚಸ್ ಚೆನ್ನಾಗಿ ಆಡ್ತಾರೆ, ಹೋಮ್ ಮ್ಯಾಚಸ್ ಕಷ್ಟ, ಆದ್ರೂ RCB ಗೆಲ್ಲುತ್ತೆ ಅನ್ಸುತ್ತೆ ಇವತ್ತು. ಹಾ. ಅಕಸ್ಮಾತ್ ಈಗ ಹೋಮ್ ಮ್ಯಾಚ್ ಎದುರುಗಡೆ ಸೋತ್ರು, ಹೋಮ್ ಗ್ರೌಂಡ್ ಅಲ್ಲಿ ಇನ್ನ 5 6 ಮ್ಯಾಚ್ ಇದೆ, ಏನಾಗ್ಬೋದು? ಅದೆಲ್ಲದೂ ಸೋತ್ರೆ RCB ಕಪ್ ಗೆಲ್ಲ ಕಷ್ಟ ಆಗಲ್ವಾ? ಇಲ್ಲ, ಅದು ಕಷ್ಟ ಆಗತ್ತೆ. ಅದಕ್ಕೆ ಅವರು ಹೋಮ್ ಮ್ಯಾಚಸ್ಸು ಗೆಲ್ಲಬೇಕು, ಅವೇ ಮ್ಯಾಚಸ್ಸು ಗೆಲ್ಲಬೇಕು. ಅವರು ಹೋಮ್ ಮ್ಯಾಚಸ್ಸಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಬೇಕು. ಇದು ಟೀಮ್ ಬ್ಯಾಟಿಂಗ್ ಮೇಲೆ ಡಿಪೆಂಡ್ ಆಗಿದೆ. ಏನಾದರೂ ಅವರು ಬ್ಯಾಟಿಂಗಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಲಿಲ್ಲ ಅಂದರೆ ಬಾಲಿಂಗಲ್ಲೂ ಚೆನ್ನಾಗಿ ಆಗಲ್ಲ. ಸೊ ಬ್ಯಾಟಿಂಗು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ಬಾಲಿಂಗು ಚೆನ್ನಾಗಿ ಇಂಪ್ರೂವ್ ಮಾಡಬೇಕು RCB ಟೀಮ್. ಅಕಸ್ಮಾತ್ ಏನಾದ್ರು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಸ್ವಲ್ಪ ರನ್ಸ್ ಜಾಸ್ತಿ ಕೊಟ್ರೆ ಬೌಲರ್ಸ್ಗೂ ಸ್ವಲ್ಪ ಕಂಟ್ರೋಲ್ ಮಾಡಕ್ ಹೌದು. ಸಿಗುತ್ತೆ ಅಲ್ವಾ? ಅದು ಬೆಂಗಳೂರು ತುಂಬ ಫ್ಲಾಟ್ ಪಿಚ್ ಅಲ್ಲ, ಸೊ ಬೇರೆ ಟೀಮು ಹೊಡಿಬೋದು ಆರಾಮಾಗಿ. ಅಂದರೆ ಈ ಗ್ರೌಂಡಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ RCB ಗೆಲ್ಬೇಕಂದ್ರೆ ಏನ್ ಇಂಪ್ರೂವ್ ಮಾಡ್ಕೋಬೇಕು? ಪ್ರಾಕ್ಟೀಸ್ ಏನಾದ್ರು ಜಾಸ್ತಿ ಮಾಡ್ಬೇಕಾ, ಹೇಗೆ? ಅವ್ರು ಬ್ಯಾಟಿಂಗಲ್ಲಿ ರನ್ಸ್ ಜಾಸ್ತಿ ಮಾಡಬೇಕು, ಮತ್ತು ಪವರ್ ಪ್ಲೇನಲ್ಲಿ ವಿಕೆಟ್ ತೆಗೆದ್ರೆ ಸಾಕು, ಕಂಟ್ರೋಲ್ ಆಗ್ಬಿಡುತ್ತೆ ಮ್ಯಾಚ್. ಆಗ್ಬಿಡತ್ತೆ. ಓಕೆ. ಇಲ್ಲ ಒಂದ್ ಕಡೆ ಹೋಮ್ ಗ್ರೌಂಡ್ಸ್ ಅಲ್ಲಿ ಪಿಚ್ ಈ ರೀತಿ ಇರೋದ್ರಿಂದ ಬೌಲರ್ಸ್ ಕಡೆ ಸಪೋರ್ಟಿವ್ ಆಗಿರೋದ್ರಿಂದ ಏನಾದ್ರು ಪ್ರಾಕ್ಟೀಸ್ RCB ಜಾಸ್ತಿ ಬೇಕಾ? ಇವಾಗ ಏನು ಬೇಡ, ಮತ್ತೆ ಅವ್ರು ನೆಕ್ಸ್ಟ್ ಮ್ಯಾಚಸ್ಸಲ್ಲಿ ಚೆನ್ನಾಗಿ ಆಡಬೇಕು. ಒಟ್ಟಿನಲ್ಲಿ ಬ್ಯಾಟಿಂಗ್ ಚೆನ್ನಾಗಿ ಮಾಡಬೇಕು, ಬಾಲಿಂಗ್ ಚೆನ್ನಾಗಿ ಮಾಡಬೇಕು, ಫೀಲ್ಡಿಂಗ್ ಚೆನ್ನಾಗಿದೆ ನಮ್ಮ ಮೊದಲಿಂದ. ಅಷ್ಟೇ. MI ವರ್ಸಸ್ RCB ಗೆಲ್ಲೋದು RCB ಗೆಲ್ಲುತ್ತೆ ಅಷ್ಟೇ. ಆಲ್ ದ ಬೆಸ್ಟ್ RCB. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, RCB ಫ್ಯಾನ್ಸ್ ಯಾವಾಗ್ಲೂ ಹೇಳೋದು ಒಂದೇನೆ, RCB ಸೋಲ್ಲಿ ಗೆಲ್ಲಿ RCBಗೆ ನಮ್ಮ ಸಪೋರ್ಟು, ಸೋತ್ರುನು RCB, ಗೆದ್ರುನು RCB ಅಂತ. ಹಾಗೇನೆ ಇವತ್ತಿನ ಮುಂಬೈ ವರ್ಸಸ್ RCB ಮ್ಯಾಚ್ ನಲ್ಲಿ RCB ಖಂಡಿತವಾಗ್ಲೂ ಗೆದ್ದೇ ಗೆಲ್ಲುತ್ತೆ. ಈ ಸಲ ನಮ್ಮ RCB ಏನು ಟೀಮ್ ಸಖತ್ ಸ್ಟ್ರಾಂಗ್ ಆಗಿದೆ, ಬೌಲಿಂಗು ಚೆನ್ನಾಗಿದೆ, ಬ್ಯಾಟಿಂಗು ಚೆನ್ನಾಗಿದೆ. ಅವರು ಒಂದು ಸ್ಟ್ರಾಟಜೀಸ್ ನ ಯೂಸ್ ಮಾಡಿ ಬ್ಯಾಟ್ಸ್ಮನ್ಸ್ಗಳು ಜಾಸ್ತಿ ರನ್ಸ್ ನ ತಂದ್ಕೊಟ್ರೆ ಅಥವಾ ಬೌಲರ್ಸ್ ಸ್ವಲ್ಪ ರನ್ಸ್ ನ ಕಂಟ್ರೋಲ್ ಮಾಡಿದ್ರು ಕೂಡ RCB ಗೆಲ್ಲೋದಕ್ಕೆ ಸಾಕಷ್ಟು ಹೆಲ್ಪ್ಫುಲ್ ಆಗುತ್ತೆ. ಅಂಡ್ ಮುಂಬೈ ಎದುರುಗಡೆ ಏನಿಲ್ಲ ಅಂದ್ರೂ ಒಂದು 40 to 50 ರನ್ಸ್ ನಲ್ಲೇನೆ RCB ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಅಲ್ಲಿ ನಮ್ಮ RCB ಫ್ಯಾನ್ಸ್ ಇದ್ದಾರೆ. ಇನ್ನು RCB ಮ್ಯಾಚ್ ಏನಾಗುತ್ತೆ ಅಂತ ನಾವು ಕೂಡ ಕಾದ್ ನೋಡ್ಬೇಕು. RCBಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.